ಹಾಯ್ ಹಲೋ ಗೆಳೆಯರೇ ನಮಸ್ತೆ. ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು ಹೇಳ್ತಾ ಇವತ್ತು ಮತ್ತೊಂದು ಜಾಬ್ ನ್ಯೂಸನ್ನು ತಂದಿದ್ದೀನಿ. ಆ ಜಾಬ್ ನ್ಯೂಸ್ ಏನಂದರೆ, ಭಾರತೀಯ ರೈಲ್ವೆ ಇಲಾಖೆ 2026 3993 ಹುದ್ದೆಗಳು ಇದೆ. ಆ ಹುದ್ದೆಗಳು ಯಾವ್ಯಾವು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಂಬುದನ್ನು ನಾನು ತಿಳಿಸ್ಕೊಡ್ತೀನಿ. 3993 ಹುದ್ದೆಗಳಲ್ಲಿ ಜೂನಿಯರ್ ಇಂಜಿನಿಯರ್ ಜೊತೆಗೆ ಏನಿದೆ ಅಂದರೆ ಡಿಪೋ ಮೆರಿಟಿಕಲ್ ಸೂಪರಿಂಟೆಂಡೆಂಟ್ ಅಂತಂತಂದು ಅಂದರೆ DMS ಅಂತಂದು ಕನ್ಫರ್ಮ್ ಮಾಡಿದ್ದಾರೆ. ಸುಮಾರು 3993 ಹುದ್ದೆಗಳು ಇವೆ. ಇದಕ್ಕೆ ಕೊನೆಯ ದಿನಾಂಕ 13/9/2026 ಆಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 14/8/2026ರಿಂದ ಪ್ರಾರಂಭವಾಗಿದೆ. ಜೊತೆಗೆ ಇದಕ್ಕೆ ಶೈಕ್ಷಣಿಕ ಅಂದರೆ ಶಿಕ್ಷಣ ಅಂದರೆ BE ಮತ್ತು BTech ಆಗಿರಬೇಕು. ಇದಕ್ಕೆ ವಯೋಮಿತಿ 18 ವರ್ಷದಿಂದ 33 ವರ್ಷ ವಯೋಮಿತಿ ಆಗಿರಬೇಕು ಮತ್ತು ಇದಕ್ಕೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಜನರಿಗೆ 500, ಇದರಲ್ಲಿ 400 ರಿಟರ್ನ್ ಹಾಕ್ತಾರೆ ಎಕ್ಸಾಮ್ ಮುಗಿದ ನಂತರ. ಹಾಗೆ SC/ST ಅಭ್ಯರ್ಥಿ ಮತ್ತು ಮಹಿಳೆ ಅಭ್ಯರ್ಥಿಗಳಿಗೆ 250 ಆಗಿರುತ್ತದೆ ಮತ್ತು ಇದನ್ನು ಎಕ್ಸಾಮ್ ಮುಗಿದ ನಂತರ ಸಂಪೂರ್ಣವಾಗಿ ಅವರ ಮೊತ್ತವನ್ನು ಅವರಿಗೆ ರಿಟರ್ನ್ ಹಾಕ್ತಾರೆ. ಮತ್ತು ಇದರಲ್ಲಿ ಎರಡು ಪ್ರಮುಖವಾಗಿ ಹುದ್ದೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಒಂದನೇದು ರಿಟರ್ನ್ ಎಕ್ಸಾಮಿನೇಷನ್ ಇರ್ತದೆ, ಅದು ಆನ್ಲೈನ್ ಬೇಸ್ ಆಗಿರ್ತದೆ. ಜೊತೆಗೆ ದಾಖಲಾತಿ ಪರಿಶೀಲನೆ ಆದ ನಂತರ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಇದಕ್ಕೆ ಏನಪ್ಪ ಅಂದರೆ ಸ್ಯಾಲ್ರಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 34,500 ಆಗಿರ್ತದೆ. ಹಾಗೆ ನಿಮ್ಮ ಇದು ಸರ್ವಿಸ್ ಸಿಗೋದಂಗೆಲ್ಲ ಜಾಸ್ತಿ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಮ್ಮ ಪ್ರೊಫೈಲಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ